ಅಣ್ಣ ನೀ ಮಾಡ್ರ. ಆ ಪಾಪು ಯಾರ್ದು? ನನ್ ಮಗ ಅಣ್ಣ. ಆ ಸಣ್ಣ ಹುಡುಗನ್ ಕರ್ಕೊಂಡು ಡೆಲಿವರಿ ಮಾಡಕ್ ಹೋಗ್ತಿದ್ಯಾ? ಅವಸರ ಅಂತೋದಣ್ಣ. ಅದೆಂತ ಟೈಮ್ ಇದ್ರು ಆ ಸಣ್ಣ ಪಾಪನ್ ಕರ್ಕೊಂಡು ಈ ಬಿಸಿಲಲ್ಲಿ ಡೆಲಿವರಿ ಮಾಡಕ್ ಹೋಗ್ತಿದ್ದೀರಾ? ಇವ್ನು ಹುಟ್ಟೋಕು ಮುಂಚೆ ಇವ್ರ ಅಮ್ಮ ನನ್ನ ಹತ್ರ ಹೇಳಿದಾಳೆ. ಒಂದ್ ಪ್ರಾಬ್ಲಮ್ ಇದೆ, ನಾನು ನಿಮ್ಮ ಹತ್ರ ಏನ್ ಪ್ರಾಬ್ಲಮ್ ಇದೆ? ಅನ್ಕೊಂಡಿದ್ದೀನಿ. ಕೋರ್ಸ್ ಮಾಡ್ಬೇಕಂದ್ರೆ 1 ಲಕ್ಷ ಟೀಚಿಂಗ್ ಕೋರ್ಸ್ ಮಾಡ್ಬೇಕು. ಅದಕ್ಕೇನ್ ಪರವಾಗಿಲ್ಲ, ನೀನ್ ಅಪ್ಲಿಕೇಶನ್ ಹಾಕು. ದುಡ್ಡು ನಾನು ಹೆಂಗೋ ಒಂದ್ ಅರೇಂಜ್ ಮಾಡ್ತೀನಿ. ಆ ಟೈಮಲ್ಲಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಅದಕ್ಕೆ ನನ್ ಬೈಕ್ ಮಾರ್ಬಿಟ್ಟೆ. ಆಕಿಗ್ ಜಾಬ್ ಬಂದ್ಮೇಲೆ ಎಲ್ಲ ಸೆಟ್ ಆಗುತ್ತೆ ಅಂತ ಅನ್ಕೊಂಡೆ. ಮತ್ತೆ ಜಾಬ್ ಬಂತ? ತುಂಬಾನೇ ಜಾಸ್ತಿ ಆದ್ರೆ ಆದ್ರೆ ಹಾ ಸರಿ ಬಿಡು, ಮಾಡು. ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಒಂದ್ ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಇದೆ? ಆ ಕೋರ್ಸ್ ಮಾಡ್ಬೇಕಂದ್ರೆ 1 ಲಕ್ಷ ಕಟ್ಬೇಕು ರೀ. ಅದಕ್ಕೇನ್ ಪರವಾಗಿಲ್ಲ, ನೀನ್ ಅಪ್ಲಿಕೇಶನ್ ಹಾಕು. ದುಡ್ಡು ನಾನು ಹೆಂಗೋ ಒಂದ್ ಅರೇಂಜ್ ಮಾಡ್ತೀನಿ. ಆ ಟೈಮಲ್ಲಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಅದಕ್ಕೆ ನನ್ ಬೈಕ್ ಮಾರ್ಬಿಟ್ಟೆ. ಆಕಿಗ್ ಜಾಬ್ ಬಂದ್ಮೇಲೆ ಎಲ್ಲ ಸೆಟ್ ಆಗುತ್ತೆ ಅಂತ ಅನ್ಕೊಂಡೆ. ಮತ್ತೆ ಜಾಬ್ ಬಂತ? ಆದ್ರೆ 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 ಏನು? ಏನ್ರಿ, ನನ್ನ ಕ್ಷಮಿಸ್ಬಿಡ್ರಿ. ನಾನು ಈ ತಪ್ಪು ಮಾಡ್ಬೇಕಾಗಿತ್ತು. ನಾನು ಮದ್ವೆಗಿಂತ ಮೊದ್ಲೇ ಒಂದು ಹುಡ್ಗನ ಇಷ್ಟಪಟ್ಟಿದ್ದೆ. ಆದ್ರೆ ಅವ್ರ ಮನೆಯಲ್ಲಿ ನನ್ನ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ಅವ್ರ ಸೊಸೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೇಕಿತ್ತು. ಆದ್ರೆ ಆ ಟೈಮ್ ಅಲ್ಲಿ ನನ್ನ ಹತ್ರ ದುಡ್ಡಿಲ್ದೆ ಎಜುಕೇಶನ್ ಕಂಪ್ಲೀಟ್ ಮಾಡಕ್ ಆಗ್ದಲ್ಲ ನಾನು ಟೀಚರ್ ಆಗಕ್ ಆಗ್ಲಿಲ್ಲ ರೀ. ಆದ್ರೆ ಈಗ ನಿಮ್ಮಿಂದಾನೇ ಆ ಜಾಬ್ ನನಗ್ ಸಿಕ್ಕಿದೆ. ನಾನು ಅವ್ರ ಜೊತೆ ಹೋಗ್ತಿದ್ದೀನಿ. ಪಾಪು ಹುಷಾರು ರೀ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನನ್ ಮಗನ್ ನೋಡ್ಕೊಳಕ್ಕೆ ನಾನ್ ಬಿಟ್ರೆ ಇನ್ಯಾರು ಇಲ್ಲ, ಅದಕ್ಕೆ ಡೆಲಿವರಿ ಕೊಡೋಕೆ ಜೊತೆಗೆ ನನ್ ಮಗನ್ ಎತ್ಕೊಂಡು ಹೋಗ್ತೀನಿ. ಮತ್ತೆ ನಿಮ್ ವೈಫ್ ನ ಹುಡುಕಿಲ್ವಾ ನೀವು? ಯಾರ ಜೊತೆ ರೀ ಇಷ್ಟೊತ್ ಮಾತಾಡ್ತಿದ್ದೀರಾ? ಕೇಳುವವರು ಯಾರು ನನ್ನ ನೋವನು, ದುಃಖದಲ್ಲಿ ಕೊರಗಿ ಕರಗುತ್ತಿರುವೆನು.